ಮುಂಬೈದಿಂದ ಗೋವಾಕ್ಕೆ ಹೊಂಟಿದ್ದೆ. ಮುಂಜಾನೆ ಲೋಕಲ್ ಟ್ರೈನ್ ಹಿಡ್ಕೊಂಡು ಆಫೀಸ್ ಕೆಲಸ ಇತ್ತು, ಅದು ಮುಗಿಸೋದಿತ್ತು. ಅದಕ್ಕೆ ಮೊದಲು ಮುಂಜಾನೆ ದಾದರ್ಗೆ ಮುಟ್ಟಿದೆ. ದಾದರ್ ಮುಟ್ಟಿ ಅಲ್ಲೊಂದು ಕೀ ತೊಗೊಂಡೆ. ಕೀ ಬ್ಯಾಗಿಗೆ ಲಾಗ್ ಹಾಕಿ ಅದು ಬ್ಯಾಗ್ ಲಾಡ್ಜ್ದಾಗ ಇಟ್ಟು ಕುರ್ಲಾದಾಗ ಬಂದೆ. ಕುರ್ಲಾದಿಂದ ಎಲ್ ಟಿ ಟಿಗೆ ಬಂದೆ. ಎಲ್ ಟಿ ಟಿಯಿಂದ ಅಲ್ಲಿ ವೇಟ್ ಮಾಡಿಕೈತಿ ಸ್ಟೇಷನ್ದಾಗ ಸಂಜೆನಾಗ. ಹಿಂದೆ ಮುಂದೆ ಎರಡು ಕಡೆ ಬ್ಯಾಗ್ ಇದ್ದು. ಸೊ ಸಂಜೆನಾಗ ಟ್ರೈನ್ ಬಂತು 8:15. ಇದೇ ಟ್ರೈನು. ನಂದು ಆ್ಯಕ್ಚುಲಿ ತೆಳಗೆ ಬಂದಿತ್ತು ಸೀಟು. ಮುಂಜಾನೆ ಪಣಜಿ ಮುಟ್ಟಿದೆ. ಪಣಜಿ ಮುಟ್ಟಿದ ಯಥಾ ಪ್ರಕಾರ ಒಂದು ಕಪ್ ಚಹಾ ಕುಡಿದೆ. ಚಹಾ ಕುಡಿದು ರೂಮ್ಗೆ ಹೋದೆ. ರೂಮ್ಗೆ ಹೋಗಿ ಫ್ರೆಶ್ ಆದೆ. ಇದು ಆ್ಯಕ್ಚುಲಿ ಡೋರ್ಮೆಟ್ರಿ. ಇದು ಡೋರ್ಮೆಟ್ರಿ ಒಳಗೆಲ್ಲ ವ್ಯವಸ್ಥೆ ಇರ್ತದೆ ಅಲ್ಲಿ. ಆಮೇಲೆ ಏನದ ನಾಷ್ಟ ಮಾಡಿದೆ, ಒಂದು ಪರಾಟ, ಒಂದು ಮಿರ್ಚಿ. ವೆಲ್ಕಮ್ ಟು ಗೋವಾ. ಗೋವಾ ಅಂದರೆ ಬೀಚು ಬಿಯರು ಅಷ್ಟೇ ಅಲ್ಲ, ಗೋವಾದಾಗ ಬೇರೆ ಸ್ಪಾಟ್ಸ್ ಅವ. ನಾನು ನಿಮ್ಗೆ ತೋರಿಸ್ತೀನಿ ಮುಂದೆ. ಆ್ಯಕ್ಚುಲಿ ಬಂದಿದ್ದ ರೀಸನ್ ಅದೇ. ಗೋವಾದಾಗ ಬಂದಂಥ ರೀಸನ್ ಏನಂದ್ರೆ ಟೆಂಪಲ್ ಇನ್ ಗೋವಾ. ಎಸ್, ಟೆಂಪಲ್ ಏನವಲ್ಲ ಗೋವಾದಾಗ, ಹಿಂದೂ ಟೆಂಪಲ್, ಅವು ವಿಸಿಟ್ ಮಾಡ್ಲಿಕ್ಕಂತ ನಾ ಬಂದಿದ್ದು. ನಾನು ನಿಮ್ಗೆ 10 ಟೆಂಪಲ್ ಇಂಪಾರ್ಟೆಂಟ್ಸು ಅದೆಲ್ಲ ನಿಮ್ಗೆ ತೋರಿಸ್ತೇನೆ ಅಂತಿದ್ರಾಗ. ಫಸ್ಟ್ ಟೆಂಪಲ್ ಶ್ರೀ ಚಂದ್ರೇಶ್ವರ ಭೂತನಾಥ್ ಟೆಂಪಲ್ ಅಂತ. ಇದು ಪಣಜಿಯಿಂದ ಒಂದು 50ರಿಂದ 60 ಕಿಲೋಮೀಟ್ರ್ ದೂರ ಅದ. ಇಲ್ಲಿ 2 ವೀಲರ್ ರೆಂಟ್ ತೊಗೊಂಡು ನಾನು ಚಂದ್ರೇಶ್ವರ್ಗೆ ಹೊಂಟೀನಿ. ಹೋಗ್ಬೇಕಾದ್ರೆ ಒಂದು ಅಬ್ಸರ್ವ್ ಮಾಡೀನಿ, ರೋಡ್ ಮಾತ್ರ ಭಾಳ ಕ್ಲೀನ್ ಅವ. ಮತ್ತು ಎಲ್ಲೂ ತೆಗ್ಗಾಗಿ ಹಿಂಗೆ ಏನೂ ಇಲ್ಲ. ಟ್ರಾಫಿಕ್ ಮಾತ್ರ ಡಿಸಿಪ್ಲಿನ್ ಇತ್ತು. ಇದೇ ಮೇನ್ ಎಂಟ್ರೆನ್ಸು. ಶ್ರೀ ಚಂದ್ರೇಶ್ವರ ಭೂತನಾಥ್ ಮಂದಿರ. ಅದು ಪೂರ್ತಿ ಹಿಲ್ ಸ್ಟೇಷನ್ ಅದ ಅದು. ಮತ್ತು ಅಲ್ಲಿ ಮ್ಯಾಲೆ ನಿಂತು ಒಂದು ವಿಡಿಯೋ ತೊಗೊಂಡಿನಿ. ಈಗ ನೋಡ್ರಿ, ತೆಳಗೆಲ್ಲ ಮಡಗಾಂವ್ ಕಾಣಿಸ್ತಾ ಇದೆ. ಅರೌಂಡ್ 1100-1200 ಫೀಟ್ ಮೇಲೆ ತಳ ಗುಡಿ ಇದು. ಮತ್ತು ರೈಡ್ ಮಾಡಿಕೊಂಡು ಗುಡಿ ಅದಕ್ಕೆ ಹೋದೆ. ಈ ಟೋಟಲ್ 2000 ಸ್ಟೆಪ್ ಅವ. ಆದ್ರೆ ಅಲ್ಲಿ 200 ಸ್ಟೆಪ್ ಹತ್ತಿಗೆ ಒಂದು ಪಾರ್ಕಿಂಗ್ ಅದ, ಗಾಡಿ ಅಷ್ಟು ಮ್ಯಾಲೆ ಹೋಗ್ತದೆ. ಸೊ ಗಾಡಿ ಹಚ್ಚಿ ನಾನು 200 ಸ್ಟೆಪ್ ಹೊತ್ಕೋತ ಮ್ಯಾಲೆ ಹೊಂಟೆ. ಇಲ್ಲಿ ಇನ್ನೊಂದು ಏನಂದ್ರೆ, ಹೋಗ್ಬೇಕಾದ್ರೆ ನನ್ನ ಅತಿಕ ನೀರಿನ ಬಾಟಲ್ ಇದ್ದಿತ್ತಿಲ್ಲ. ಸೊ ನೀವು ಮುಂದೆ ಪ್ಲ್ಯಾನ್ ಮಾಡಿದ್ರಿ ಹೋಗೋದಾತಂದ್ರೆ ಇಲ್ಲಿ ಒಂದು ನೀರಿನ ಬಾಟಲು, ಒಂದು ಏನಾರು ತಿನ್ನಿಕರ ವೈರ್ ಇಲ್ಲಿ. ಒಬ್ರು ಅಂದ್ರೆ ಮ್ಯಾಲೆ ಏನಾರು ಸಿಗ್ತದಂತ ಸೋಡಾ ಗಿಡ, ಅದು ಅದ್ರ ನೋಡ್ಬೇಕಿನ ಇಲ್ಲ. ಅಲ್ಲಿ ಮ್ಯಾಲೆ ಹೋದ್ಮೇಲೆ ಒಂದು ಸಣ್ಣದೊಂದು ಗೇಟ್ ಅದ, ಅದರಿಂದನೇ ಎಂಟ್ರಿ ಮಾಡೋದು ಅಲ್ಲಿ ಒಳಗಲ್ಲಿ. ಎಂಟ್ರಿ ಮಾಡಿದ ತಕ್ಷಣ ಇದು ನೋಡ್ರಪ್ಪ, ಶ್ರೀ ಚಂದ್ರೇಶ್ವರ ಭೂತನಾಥ್ ಟೆಂಪಲ್. ಇಷ್ಟು ಶಾಂತಿ ಇತ್ತಲ್ಲ. ಇದೇ ಗುಡಿ. ಶ್ರೀ ಚಂದ್ರೇಶ್ವರ ಭೂತನಾಥ್ ಮಂದಿರ್ ಏನದಲ್ಲ, ಇದು 2500 ವರ್ಷಗಳ ಹಿಂದಿಂದ ಹಳಿದದ. ಅಂದ್ರೆ 17ನೇ ಶತಮಾನದಲ್ಲಿದು. ಆ್ಯಕ್ಚುಲಿ ಇಲ್ಲಿ ಚಂದ್ರನಾಥ್ ಬೆಟ್ಟದಾಗ ಒಂದು ಉಲ್ಕಾಪಿಂಡ್ ಬಂದು ಬಿತ್ತು. ಆ ಬಿದ್ದ ಜಾಗನಾಗ ಅಲ್ಲಿ ದೇವತೆ ಪ್ರತ್ಯಕ್ಷನ ಆದ್ರೆ ಅನ್ನೋದು ಒಂದು ನಂಬಿಕೆ ಅದ. ಇಲ್ಲಿ ಒಳಗೆ ಮಾತ್ರ ಫೋಟೋ ಅದು ಏನೂ ತೆಗೆಸ್ಕೊಡ್ಲಿಲ್ಲ. ಆಮೇಲೆ ಏನದ, ಅಲ್ಲಿ ಹೊರಗೊಂದು ಫೋಟೋ ಹಾಕ್ಯಾರ, ನಾವು ತೋರಿಸ್ತೀನಿ ನಿಮ್ಗೆ. ಫೋಟೋ ತೆಗ್ದೀನಿ. ಈ ಗುಡಿ ಏನದಲ್ಲ, ಶಿವನ ಒಂದು ರೂಪ, ಚಂದ್ರದೇವದ ಅಂದರೆ ಚಂದ್ರೇಶ್ವರಿಗೆ ಸಮರ್ಪಿತದ. ಮತ್ತು ಭೂತನಾಥ್ ಅಂದ್ರೇನು, ಭೂತಾಂಚ ದೇವ್ ಅಂದರೆ ಪ್ರೇತಗಳ ದೇವರು ಹೀಗಂತ. ಇನ್ನೊಂದು ಏನಂದ್ರೆ, ಇಲ್ಲಿ ಪ್ರತಿ ಸೋಮವಾರ ರಾತ್ರಿ 9 ಊಟಕ್ಕೆ ಹಾಕ್ತಾರಂತ. ಇಲ್ಲಿ ಎಷ್ಟು ಮಂದಿ ಬರ್ತಾರ ಎಲ್ಲರಿಗೆ ಪೂಜೆ ಆಗಿಂದ. ಇದು ಒಳಗೆ ಹೋದ ತಕ್ಷಣ ದೀಪಸ್ತಂಭ ಕಾಣಿಸ್ತದೆ. ಈ ದೀಪಸ್ತಂಭ ಮಗ್ಗಲಕ್ಕೆ ಏನದ, ಭೂತನಾಥ್ ಟೆಂಪಲ್ ಅದ. ಇದು ಮೇನ್ ಸಭಾಗೃಹ. ಮುಂದೆ ಒಳಗೆ ದೇವ್ರದ. ಇದು ಚಂದ್ರೇಶ್ವರ ಮತ್ತು ಭೂತನಾಥ್ ಟೆಂಪಲ್ಲು.
ಅದ್ರ ಮಗ್ಲಕ್ಕೆ ಒಂದು ನಂದಿ ಅದ ಹೊರಗೆ ಗುಡಿ ಮಗ್ಲಕ್ಕೆ. ಇನ್ನೊಂದು ಏನಕ್ಕೆ ಅಂದ್ರಪ್ಪ, ಇಲ್ಲಿ 2000ನೇ ಇಸ್ವಿದಾಗ ಪೇಜಾವರ ಮಠ ಸ್ವಾಮಿಗಳು ಬಂದು ಇದು ಸಭಾಗೃಹ ಉದ್ಘಾಟನೆ ಮಾಡಿದರು. ಇಲ್ಲೊಂದು ತುಳಸಿ ವೃಂದಾವನ ಅದ. ಮತ್ತು ಇಲ್ಲಿ ಶಿವ ಪಾರ್ವತಿ ಲಗ್ನದೊಂದು ಅದು ಸನ್ನಿವೇಶ ಏನಿರ್ತದಲ್ಲ ಅಲ್ಲಿ ರೆಡಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇದು ಒಂದು ಗ್ಲಾಸ್ ಡೋರ್ ಗತ್ಲೆ ಮಾಡಿ ಆ ಗ್ಲಾಸ್ನಾಗೆಲ್ಲ. ಅದಾದಮೇಲೆ ನಾನು ಒಂದು ಇಲ್ಲಿ ಲಿಂಬು ಸೋಡಾ ಕೊಡೋದು. ₹40 ತೊಗೊಂಡವ. ಅದರ ಮ್ಯಾಲೆ ಹೋದ ತಕ್ಷಣ ಒಂದು ಲಿಂಬು ಪಾಣಿ, ಲಿಂಬು ಶರ್ಬತ್ ಬೇಗ ಬೇಕಾಗ್ತದೆ. ಇಲ್ಲಿ ಹೋದ್ರು ಒಂದು ನೀರಿನ ಬಾಟಲ್ ಎಕ್ಸ್ಟ್ರಾ ತೊಗೊಂಡೆ. ಮುಂಜಾನೆ ಲಘು ಬಂದಿದ್ದೆ, ಹೀಗಾಗಿ ಸ್ವಲ್ಪ ಟಯರ್ಡ್ ಭಾಳ ಆಗಿತ್ತು. ಅದಕ್ಕೆ ಇವತ್ತು ಒಂದು ಟೆಂಪಲ್ ದರ್ಶನ ಮಾಡಿ ನಾವು ಹೊಳ್ಳಿ ಮತ್ತು ಪಣಜಿಗೆ ಹೊಂಟೆ. ಈಗ ನಾವು ಊಟ ಮಾಡ್ಲಿಕ್ಕೆ ಬಂದಿದ್ದು ಶೇರೆ ಪಂಜಾಬ್ ರೆಸ್ಟೋರೆಂಟಲ್ಲಿ. ನಡ್ರಿ ಹೋಗೋಣಂತ. ಪಣಜಿ ಒಳಗದ ಇದು ಹೋಟೆಲ್. ಶೇರೆ ಪಂಜಾಬಿ ಏನದಲ್ಲ, ಇದು ಸ್ಟಾರ್ಟ್ ಆಗಿದ್ದು 1969ದಾಗ. ಅಂದ್ರೆ ಆಲ್ಮೋಸ್ಟ್ 56-57 ವರ್ಷ. ಇಲ್ಲಿ ಪಂಜಾಬ್ ಹೋಟೆಲ್ ಅದಲ್ಲ, ಹೀಗಾಗಿ ಇದ್ರಾಗ ಪನ್ನೀರ್ ಬಿರಿಯಾನಿ ಒಂದು ಭಾಳ ಇಷ್ಟ ನನಗೆ. ಅವ್ರದ್ದು ಟೇಸ್ಟ್ ಮಾಡೋಣ ಪನ್ನೀರ್ ಬಿರಿಯಾನಿ. ಸೊ ಫೈನಲಿ ಪನ್ನೀರ್ ಬಿರಿಯಾನಿ ಬಂದಿದ್ದಾಯಿತು. ಸಿ ಲುಕ್ ಆ್ಯಟ್ ದ ಪೀಸ್, ಮಸ್ತ್ ಅದ ಪನ್ನೀರ್ ಬಿರಿಯಾನಿ. ಅದ್ರ ಜೊತೆಗೆ ಗ್ರೇವಿನೂ ಕೊಟ್ಟಿರ್ತಾರೆ, ಮತ್ತು ಇದು ಪನ್ನೀರು ಅದ. ಆ್ಯಕ್ಚುಲಿ ಇದು ಒಬ್ರಿಗೆ ಹೋಗಂಗಿಲ್ಲ. ನಾವು ಮುಂಜಾನೆ ಏನು ತಿಂತಿಲ್ಲ, ನಾಷ್ಟಾನು ತಿಂತಿಲ್ಲ. ಸೊ ಅದು ಫುಲ್ ಹಂಡಿ ಬಿರಿಯಾನಿ ನಾವು ಒಬ್ಬರೇ ತಿಂದಿದ್ದು.